ॐ तच्छंयोरवृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मनुषेभ्यः ऊर्ध्वं जगातु भेषजम् षण्णो अस्तु द्विपदे शञ्चतुष्पदे ॐ शान्तिः 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 ॐ सहनाववतु सहनौ भुनक्तु सह वीर्यङ्करवावहै तेजस्विनावधतमस्तु मा विद्विषावहै ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಕಾರ್ತಿಕ ಮಾಸದ ಶುದ್ಧ ನವಮಿ ಆದಿತ್ಯವಾಸರ ಭಾನುವಾರ ನವೆಂಬರ್ ತಿಂಗಳ 10ನೆಯ ತಾರೀಕು 2024ನೇ ಇಸವಿ. ಶ್ರೇಷ್ಠವಾದಂತಹ ಕಾರ್ತೀಕ ಮಾಸದ ಈ ಆದಿತ್ಯವಾಸರ ಈ ಮುಸ್ಸಂಜೆಯಲ್ಲಿ ಶಿವನ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡುವ. ಶಿವಾಪರಾಧ ಕ್ಷಮಾಪಣ ಸ್ತೋತ್ರಂ. ನಾವು ಎಷ್ಟು ಅಪರಾಧಗಳನ್ನು ಮಾಡುತ್ತೇವೆ ಜೀವನದಲ್ಲಿ, ಆದರೆ ಕ್ಷಮೆಯನ್ನೇ ಯಾಚಿಸುವುದಿಲ್ಲ. ಎಂತೆಂತಹ ಅಪರಾಧಗಳನ್ನು ನಾವು ಮಾಡ್ತೇವೆ ಅಂತ ಹೇಳಿ ಆಚಾರ್ಯ ಶಂಕರರು ಈ ಸ್ತೋತ್ರದಲ್ಲಿ ವರ್ಣಿಸಿದ್ದಾರೆ. ಯಾವ ಯಾವ ಅಪರಾಧಗಳನ್ನು ಮಾಡಿದ್ದೇನೆ ಅದನ್ನೆಲ್ಲ ನೆನಪು ಮಾಡಿಕೊಂಡು, ಹೇ ಶಿವ ಕ್ಷಂತವ್ಯ ಮೇ ಅಪರಾಧ, ಹೇ ಶಿವ ನಿನ್ನನ್ನು ಸ್ಮರಿಸಲಿಲ್ಲ, ನಿನ್ನನ್ನು ಪೂಜಿಸಲಿಲ್ಲ, ಕಾಲವನ್ನು ಹರಣ ಮಾಡ್ತಾ ಇದ್ದೇನೆ ನಾನು, ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು, ಮೇ ಕ್ಷಂತವ್ಯ ಅಂತ ಹೇಳಿ ಶಿವನಿಗೆ ಕ್ಷಮಾಪಣೆಯನ್ನು ಕೋರುವಂತಹ ದಿವ್ಯವಾದ ಸ್ತೋತ್ರ. ಸಂಸ್ಕೃತದ ಭಾಷೆ ಅತ್ಯಂತ ಗೂಢಾರ್ಥವನ್ನು ಒಳಗೊಂಡಿದೆ. ಸಮಯ ಆದಾಗ ಒಮ್ಮೆ ಈ ಶಿವಾಪರಾಧ ಕ್ಷಮಾಪಣ ಸ್ತೋತ್ರವನ್ನೇ ವಿಷಯವಾಗಿ ತೆಗೆದುಕೊಂಡು ಅದರ ಬಗ್ಗೆ ಸುದೀರ್ಘವಾಗಿ ವಿಚಾರವನ್ನು ಮಾಡೋಣ. ಈಗ ಶಿವಾಪರಾಧ ಕ್ಷಮಾಪಣ ಸ್ತೋತ್ರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ. ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷಂ ಮಾತೃಕುಕ್ಷೌ ಸ್ಥಿತಂ ವಿಣ್ಮೂತ್ರಾಮೇಧ್ಯ ಮಧ್ಯೆ ಕ್ವಥಯತಿ ನಿತರಾಂ ಜಾಠರೋ ಜಾತವೇದ ಯದ್ಯದ್ವೈ ತತ್ರ ದುಃಖಂ ವ್ಯಥಯತಿ ನಿತರಾಂ ಶಕ್ಯತೆ ಕೇನ ವಕ್ತುಂ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀಮಹಾದೇವ ಶಂಭೋ. ಬಾಲ್ಯೇ ದುಃಖಾತಿರೇಕೋ ಮಲಲುಲಿತವಪುಃ ಸ್ತನ್ಯಪಾನೆ ಪಿಪಾಸಾ ನೋ ಶಕ್ತಶ್ಚೇಂದ್ರಿಯೇಭ್ಯೋ ಭವಗುಣಜನಿತ
जन्तवो मां तुदन्ति नानारोगादिदुःखाद् रुदनपरवशः शङ्करं न स्मरामि क्षन्तव्यो मे पराधः शिव 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 भो श्रीमहादेव शम्भो प्रौढोऽहं यौवनस्थः विषयविषधरैः पञ्चभिर्मर्मसन्धौ दष्टो नष्टो विवेकः सुतधनयुवति स्वादु सौख्ये निषण्णः शैवी चिन्ताविहीनं मम हृदयमहो मानगर्वाधिरूढम् क्षन्तव्यो मे पराधः शिव 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 भो श्रीमहादेव शम्भो वार्धक्ये चेन्द्रियाणां विगतगतिमतिश्चाधिदैवादितापैः पापैरोगैर्वियोगैस्त्वनवसितवपुः प्रौढिहीनं च दीनम् मिथ्यामोहाभिलाषैः भ्रमति मम मनः धुर्जटेर्ध्यानशून्यम् क्षन्तव्यो मे पराधः शिव 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 भो श्रीमहादेव शम्भो नो शक्यं स्मार्तकर्म प्रतिपदगहन प्रत्यवायाकुलाख्यम् श्रौते वार्ता कथं मे द्विजकुलविहिते ब्रह्ममार्गे सुसारे नास्था धर्मे विचारः श्रवणमननयोः किं निदिध्यासितव्यम् क्षन्तव्यो मे पराधः शिव 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 भो श्रीमहादेव शम्भो क्षन्तव्यो मे पराधः शिव 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 भो श्रीमहादेव शम्भो हर हर नमः पार्वतीपतये हर हर महादेव शम्भो ಒಂದು ಶಿವನ ಭಜನೆ ಶ್ರೀ ಕೈಲಾಸೇಶ್ವರ ಸ್ತುತಿ ಕಾರ್ತಿಕ ಮಾಸ ಶಿವನ ಆರಾಧನೆಗೆ ಹೇಳಿ ಮಾಡಿಸಿರುವಂತಹ ಮಾಸ ಅಂತಹ ಈ ಶಿವೋಪಾಸನೆಯ ಇಂತಹ ಕಾರ್ತಿಕ ಮಾಸದಲ್ಲಿ ಶ್ರೀ ಕೈಲಾಸೇಶ್ವರ ಸ್ತುತಿ ಹೇಳಿಕೊಡ್ತೇವೆ ತಾವು ಪುನರಾವರ್ತಿಸಬಹುದು ಪ್ರಾರಂಭದಲ್ಲಿ ಮಹಾಮೃತ್ಯುಂಜಯ ಮಂತ್ರದ ಜಪ 3 ಬಾರಿ ಒಟ್ಟಿಗೆ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ उर्वारुकमिव बन्धनान् मृत्योर्मुक्षेयमामृतात् ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षेयमामृतात् ಕನ್ನಡದ ಒಂದು ಸುಂದರವಾದ ಭಜನೆ ಶ್ರೀ ಕೈಲಾಸೇಶ್ವರ ಸ್ತುತಿ ಒಂದು ದಳದ ಕಮಲದಲ್ಲಿ ಉದಯವಾದ ಲಿಂಗವೇ ಮೂರು ರೂಪಲಿಂಗವೇ ಸತ್ಯ ಸರ್ವಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ
ಎರಡು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ ಏಕಾಂಬರಲಿಂಗವೇ ಏಕಜ್ಯೋತಿಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಮೂರು ಕಣ್ಣು ಲಿಂಗವೇ ಮುಕ್ತಿದಾತ ಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಾಲ್ಕು ದಳದ ಕಮಲದಲ್ಲಿ ನಲಿದು ಬಂದ ಲಿಂಗವೇ ನಾಗಾಭರಣ ಲಿಂಗವೇ ನಾಟ್ಯ ಜ್ಯೋತಿ ಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಐದು ದಳದ ಕಮಲದಲ್ಲಿ ಐಕ್ಯವಾದ ಲಿಂಗವೇ ಅಮರ ಜ್ಯೋತಿಲಿಂಗವೇ ಆತ್ಮಜ್ಯೋತಿಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆರು ದಳದ ಕಮಲದಲ್ಲಿ ಅರಳಿ ಬಂದ ಲಿಂಗವೇ ಹರನ ಶಕ್ತಿ ಲಿಂಗವೇ ಪ್ರಾಣಶಕ್ತಿ ಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏಳು ದಳದ ಕಮಲದಲ್ಲಿ ಇಳಿದು ಬಂದ ಲಿಂಗವೇ ದಿವ್ಯಾಂಬರಲಿಂಗವೇ ದಿವ್ಯ ಜ್ಯೋತಿಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಂಟು ದಳದ ಕಮಲದಲ್ಲಿ ಅಂಟಿ ಬಂದ ಲಿಂಗವೇ ಗಂಗಾಧರ ಲಿಂಗವೇ ಘಂಟನಾದ ಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಒಂಬತ್ತು ದಳದ ಕಮಲದಲ್ಲಿ ಒಲಿದು ಬಂದ ಲಿಂಗವೇ
ಓಂಕಾರಲಿಂಗವೇ ಓಂ ನಾದಲಿಂಗವೇ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಹತ್ತು ದಳದ ಕಮಲದಲ್ಲಿ ಹತ್ತಿ ಬಂದ ಲಿಂಗವೇ. ಅರುಣ ರೂಪ ಲಿಂಗವೇ ಹವಳದಂಥ ಲಿಂಗವೇ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. 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 ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಶಂಭೋ. ಕಾರ್ತಿಕ ಮಾಸದ ಈ ಒಂದು ಶಿವಾರಾಧನೆಯ ಸಂದರ್ಭದಲ್ಲಿ ಈ ಕಾರ್ತಿಕ ಶುದ್ಧ ನವಮಿಯಂದು ಭಾನುವಾರ ಶ್ರೀಮದ್ ಭಗವದ್ಗೀತೆಯನ್ನು ಅಧ್ಯಯನ ಮಾಡೋಣ. ಭಕ್ತಿಯೋಗ ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ. ತಮ್ಮ ಪವಿತ್ರವಾದ ಶ್ರೀಮದ್ ಭಗವದ್ಗೀತೆಯ ಗ್ರಂಥವನ್ನು ಮುಂದಿಟ್ಟುಕೊಂಡಿದ್ದೀರಿ ಎಂದು ಭಾವಿಸ್ತೇವೆ. 12ನೇ ಅಧ್ಯಾಯ, ಶ್ಲೋಕದ ಸಂಖ್ಯೆ 12. 12ರಿಂದ 16 ಈ 5 ಶ್ಲೋಕಗಳ ಪಾರಾಯಣ. 12ರಿಂದ 16. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ದ್ವಾದಶೋऽಧ್ಯಾಯಃ. ಭಕ್ತಿಯೋಗಃ. ಶ್ರೀಭಗವಾನುವಾಚ ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ. ಧ್ಯಾನಾತ್ ಕರ್ಮಫಲತ್ಯಾಗಃ ತ್ಯಾಗಾಚ್ಛಾಂತಿರನಂತರಂ. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ. ನಿರ್ಮಮೋ ನಿರಹಂಕಾರಃ ಸಮದುಃಖಸುಖಃ ಶಮೀ. ಸಂತುಷ್ಟಃ ಸತತಂ ಯೋಗಿ ಯತಾತ್ಮಾ ದೃಢನಿಶ್ಚಯಃ. ಮಯ್ಯರ್ಪಿತಮನೋ ಬುದ್ಧಿಃ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಯಸ್ಮಾನ್ನೋ ದ್ವಿಜತೆ ಲೋಕಃ ಲೋಕಾನ್ನೋ ದ್ವಿಜತೆ ಚ ಯಃ. ಹರ್ಷಾಮರ್ಷಭಯೋದ್ವೇಗೈಃ ಮುಕ್ತೋ ಯಃ ಸ ಚ ಮೇ ಪ್ರಿಯಃ. ಅನಪೇಕ್ಷಃ ಶುಚಿರ್ದಕ್ಷಃ
ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಭಕ್ತನ ಲಕ್ಷಣಗಳನ್ನು ನೋಡ್ತಾ ಇದ್ದೇವೆ. ಈ ಭಕ್ತಿ ಯೋಗದ 13ನೆಯ ಶ್ಲೋಕದಿಂದಲೇ ಭಕ್ತನ ಲಕ್ಷಣಗಳನ್ನು ವರ್ಣಿಸಲಾಗಿದೆ. ಈಗಾಗಲೇ ನಾವು 16ನೆಯ ಶ್ಲೋಕದಲ್ಲಿ ಇದ್ದೇವೆ. 13, 14, 15 ಈ 3 ಶ್ಲೋಕದಲ್ಲೂ ಭಕ್ತನ ಲಕ್ಷಣಗಳನ್ನು ವರ್ಣಿಸಲಾಯಿತು. ಭಕ್ತನು ಹೇಗಿರುವನು, ಹಾಗಿಲ್ಲದಿದ್ದರೆ ಯಾವ ರೀತಿ ನಾವು ಈ ಭಗವದ್ಗೀತೆಯ ಲಕ್ಷಣಗಳನ್ನು ಗಮನಿಸಿ ಭಕ್ತನು ಹೇಗೆ ಆದರ್ಶಪ್ರಾಯವಾಗಿರಬೇಕು ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬಹುದು. ಆ ಗುಣಗಳು ಇಲ್ಲದೆ ಹೋದಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕಾದದ್ದು ನಮ್ಮ ನಿಮ್ಮ ಆದ್ಯ ಕರ್ತವ್ಯ. ಏನೇನು ಹೇಳಿದ್ದು ಇಲ್ಲಿವರೆಗೆ ಭಕ್ತನ ಲಕ್ಷಣಗಳಲ್ಲಿ? ಯಾವನು ಎಲ್ಲ ಜೀವರಾಶಿಗಳಲ್ಲಿ ಹಾಗೆ ಇಲ್ಲದೆ ಇರುತ್ತಾನೋ, ಎಲ್ಲರಿಗೂ ಮಿತ್ರನೋ, ದಯಾಳು, ಅಹಂಕಾರ ಮಮಕಾರ ಇಲ್ಲದವನೋ, ಸುಖ ದುಃಖಗಳಲ್ಲಿ ಸಮಾನನಾಗಿರುವವನೋ, ಸಹನೆಯುಳ್ಳವನೋ ಮತ್ತು ಸದಾ ಸಂತುಷ್ಟನೂ, ಯೋಗಿಯೂ, ಆತ್ಮ ಸಂಯಮಿಯೂ, ದೃಢ ನಿಶ್ಚಯವುಳ್ಳವನು ಮತ್ತು ತನ್ನ ಮನಸ್ಸು ಬುದ್ಧಿಗಳನ್ನು ಭಗವಂತನಿಗೆ ಅರ್ಪಿಸಿಕೊಂಡಿರುವವನೂ ಆಗಿರುವನೋ ಅಂತಹ ಭಕ್ತನು ನನಗೆ ಪ್ರಿಯನು. ಯಾರಿಂದಾಗಿ ಲೋಕಕ್ಕೆ ಕೆಡುಕಿಲ್ಲವೋ, ಯಾರಿಗೆ ಲೋಕದಿಂದ ಯಾವ ಕೆಡುಕು ಇಲ್ಲವೋ ಮತ್ತು ಹರ್ಷ ಅಮರ್ಷ ಭಯ ಉದ್ವೇಗಗಳಿಂದ ಯಾವನು ಮುಕ್ತನೋ ಅಂತಹ ಭಕ್ತನು ನನಗೆ ಪ್ರಿಯನು. ನೋಡಿ, ಭಗವಂತನು ಎಲ್ಲಾ ಭಕ್ತರನ್ನು ಪ್ರಿಯರು ಎಂದು ಹೇಳುತ್ತಿಲ್ಲ, ಇಂತಹವರು ಮಾತ್ರ. ಆದ್ದರಿಂದ ನಾವು ಈ ಸಾಲಿನಲ್ಲಿ ಸೇರಬೇಕು. ಯಾವ ಭಕ್ತನ ಲಕ್ಷಣಗಳನ್ನು ಹೇಳಲಾಗಿದೆಯೋ ಅಂತಹ ಲಕ್ಷಣಗಳನ್ನು ಇಟ್ಟುಕೊಂಡು ನಾವು ಭಗವಂತನಿಗೆ ಪ್ರಿಯರಾಗಬೇಕು. ಆದ್ದರಿಂದಲೇ ಅನೇಕ ದೇವಸ್ಥಾನಗಳಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ಪ್ರಕಟಿಸುವಾಗ ಹೇಳ್ತಾರೆ, ಈ ದೇವಸ್ಥಾನದ ಇಂತಿಂತಹ ಕೈಂಕರ್ಯದಲ್ಲಿ ಪಾಲ್ಗೊಂಡು ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುವುದು ಅಂತ ಬರೀತಾರೆ. ಅದೇ ರೀತಿ ಪ್ರಕಟಣೆ ಮಾಡ್ತಾರೆ. ಅದೇ ರೀತಿಯಾದಂತಹ ಸಂದೇಶವನ್ನು ತಿಳಿಸ್ತಾರೆ. ಹೌದಲ್ಲ? ಈ ಸೇವೆಯಲ್ಲಿ ಪಾಲ್ಗೊಳ್ಳಿ, ಭಗವಂತನ ಕೃಪೆಗೆ ಪಾತ್ರರಾಗಿರಿ. ನಮ್ಮ ದೇವಸ್ಥಾನದಲ್ಲಿ ಅನ್ನದಾನವನ್ನು ಮಾಡ್ತೇವೆ. ಅನ್ನದಾನಕ್ಕೆ ತಮ್ಮ ದೇಣಿಗೆಯನ್ನು ಕೊಡಿ, ಭಗವಂತನ ಕೃಪೆಗೆ ಪಾತ್ರರಾಗಿರಿ. ನಾವು ಕೊಡೋದು ಯಾರಿಗೆ? ದೇವಸ್ಥಾನದ ಹುಂಡಿಗೆ. ಆದರೆ ನಮಗೆ ದೊರಕುವುದೇನು? ಭಗವಂತನ ಕೃಪೆ. ಯಾಕೆ? ನೇರವಾಗಿ ನಾವು ದೇವರಿಗೆ ಕೊಡೋದು ಸಾಧ್ಯ ಇಲ್ಲ. ಕೊಡ್ತೀರೇನು? ಕೊಟ್ಟರು ಅವನು ಇಸ್ಕೊಳ್ಳೋದಿಲ್ಲ. ಯಾಕೆ? ಅವನಿಗೇನು ಬೇಡವೇ ಬೇಡ. ಹೌದಲ್ಲ? ಭಗವಂತನ ಮುಂದೆ ಹುಂಡಿ ಇಟ್ಟಿರ್ತಾರೆ. ಅದು ಭಗವಂತನಿಗೇನು? ಖಂಡಿತ ಇಲ್ಲ. ದೇವಸ್ಥಾನದ ಅಭಿವೃದ್ಧಿಗೆ ಅಥವಾ ಜನೋಪಕಾರಕ್ಕಾಗಿ ಆ ಸಮಿತಿಯವರು ಅದನ್ನು ಬಳಸಿಕೊಳ್ಳಬೇಕು ಪ್ರಾಮಾಣಿಕವಾಗಿ. ಯಾಕೆ? ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ವಿಚಾರ ಮಾಡಿ. ಭಕ್ತನ ಲಕ್ಷಣಗಳನ್ನು ಕೇಳಿದಾಗ ನಮಗನಿಸುತ್ತೆ, ಓಹೋ, ನಾವು ಯಾವುದು ಇದರಲ್ಲಿ ನಮ್ಮ ಹೆಸರಿಲ್ವೋ ಏನೋ. ಹೌದಲ್ಲ? ಕಾರಣ ನಾವೇನು ತಿಳ್ಕೊಳ್ಳೋದು? ಸುಮ್ಮನೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಭಜನೆ ಮಾಡಿಬಿಟ್ರೆ ಅಥವಾ ಧ್ಯಾನಾಭ್ಯಾಸ ಮಾಡಿಬಿಟ್ರೆ ಓಹೋ ನಾವು ಪರಮ ಭಕ್ತರು.
ಇಲ್ಲಿ ನೋಡಿ, ಈಗ 16ನೇ ಶ್ಲೋಕದಲ್ಲಿ ಅತ್ಯಂತ ಮಾರ್ಮಿಕವಾದಂತಹ ಸಂದೇಶ ಇದೆ, ಭಗವದ್ಗೀತೆಯ ಉಪದೇಶವಿದೆ. ನೋಡುವ 16ನೆಯ ಶ್ಲೋಕದ ಆಂತರ್ಯವನ್ನು. ಈಗಾಗಲೇ ಅದನ್ನು ಪಠಿಸಿ ಆಗಿದೆ. ಅದರ ಪದಚ್ಛೇದ ಮತ್ತು ಅದರ ಅನ್ವಯಾರ್ಥವನ್ನು ಕೂಡ ನೋಡಿದ್ದೇವೆ. ಮತ್ತೊಮ್ಮೆ ನೋಡಿಬಿಡೋಣ. ಅನಪೇಕ್ಷ ಶುಚಿ ದಕ್ಷ ಉದಾಸೀನ ಗತವ್ಯಥ ಸರ್ವಾರಂಭ ಪರಿತ್ಯಾಗಿ ಯಹ ಮದ್ಭಕ್ತ ಸಹ ಮೇ ಪ್ರಿಯ. ಯಹ ಅನಪೇಕ್ಷ, ಯಾವ ಪುರುಷನು ಆಕಾಂಕ್ಷಾರಹಿತನಾಗಿದ್ದಾನೋ ಅವನು ನನ್ನ ಭಕ್ತ, ಅವನು ನನಗೆ ಪ್ರಿಯ. ಯಾರು? ಆಕಾಂಕ್ಷರಹಿತನು. ಯಾವ ಆಕಾಂಕ್ಷೆ ಅಪೇಕ್ಷೆ ಇಟ್ಟುಕೊಳ್ಳದಿರುವವನೇ ಭಕ್ತನು. ಶುಚಿಹಿ, ಆಹಾ ನೋಡಿ, ಶುಚಿಹಿ ಅಂತಂದ್ರೆ ಶೌಚಂ ಪರಿಶುದ್ಧಂ, ಹೊರಗೂ ಒಳಗಿನಿಂದ ಶುದ್ಧವಾಗಿರತಕ್ಕದ್ದು. ಹೊರಗಡೆಯೂ ಶುದ್ಧವಾಗಿರಬೇಕು. ಹೊರಗಡೆ ಅಂದ್ರೇನು? ನಮ್ಮ ಶರೀರಕ್ಕಿಂತ ಹೊರಗೆ, ನಮ್ಮ ಮನೆ, ನಮ್ಮ ಕಚೇರಿ, ನಮ್ಮ ಒಂದು ಪರಿಸರ, ನಮ್ಮ ಶಾಲೆ, ನಮ್ಮ ಕಾಲೇಜ್ ಪರಿಸರವನ್ನು ಶುದ್ಧವಾಗಿಟ್ಕೊಳ್ಬೇಕು. ಹಾಗೆ ನಮ್ಮ ಅಂತಃಕರಣ, ಸೂಕ್ಷ್ಮ ಶರೀರ ಅದು ಕೂಡ ಶುದ್ಧವಾಗಿರಬೇಕು. ಒಳಗಿನಿಂದ ಹೊರಗಿನಿಂದ ಶುದ್ಧವಾಗಿರಬೇಕು. ಹೊರಗೆ ಅಂದರೆ ಈ ಶರೀರ, ಶರೀರ ಮತ್ತು ಇನ್ನು ಎಲ್ಲ ನಮ್ಮ ಪರಿಸರ ಶುದ್ಧವಾಗಿರಬೇಕು. ಹಾಗೆ ನಮ್ಮ ಮನಸ್ಸು ಪವಿತ್ರವಾಗಿರಬೇಕು. ದಕ್ಷ ನೋಡಿ, ದಕ್ಷ ಅಂದ್ರೆ ಇಂಗ್ಲಿಷ್ನಲ್ಲಿ ಹೇಳ್ಬೇಕಾದ್ರೆ ಅಟೆನ್ಷನ್ ಅಂತಾರೆ, ಹೌದಲ್ಲ? ದಕ್ಷ. ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಾಲ ಸ್ವಯಂ ಸೇವಕರು ಶಾಖೆಗೆ ಹೋಗುತ್ತಿದ್ದಾಗ ಅಲ್ಲಿ ಹೇಳ್ತಾ ಇದ್ರು, ಸಂಘ ದಕ್ಷ ಅಂತ ಇದ್ರು. ತಕ್ಷಣ ಎಲ್ಲರೂ ನೇರವಾಗಿ ನಿಂತ್ಕೋಬೇಕು, ಅಲ್ಲಾಡಬಾರದು. ಯಾಕೆ? ದಕ್ಷ ಸ್ಥಿತಿ ಅದು. ಸಂಘ ವಿರಾಮ, ಆರಾಮ. ಆವಾಗ ಸ್ವಲ್ಪ ರಿಲ್ಯಾಕ್ಸ್, ಸ್ವಲ್ಪ ಕಾಲನ್ನು ಅಗಲ ಮಾಡಿಕೊಂಡು ಕೈ ಎರಡನ್ನು ಹಿಂದೆ ಇಟ್ಕೊಂಡು ಆವಾಗ ಸ್ವಲ್ಪ ಆರಾಮಾಗಿ ನಿಂತ್ಕೊಳ್ಬೋದು. ದಕ್ಷ ನೇರವಾಗಿ ನಿಂತ್ಕೊಳ್ಬೇಕು, ಅಲ್ಲಾಡುವ ಹಾಗಿಲ್ಲ. ಎರಡೂ ಕಾಲುಗಳನ್ನು ಜೋಡಿಸ್ಕೊಳ್ಬೇಕು. ವಿಚಾರ ಮಾಡಿ. ಅದಕ್ಕೆ ನಾವು ಇಂಗ್ಲಿಷ್ ಹೇಳ್ತಾ ಇರ್ತೀವಿ, ವೆನ್ ಯು ಆರ್ ಇನ್ ಅಟೆನ್ಷನ್ ದೇರ್ ಇಸ್ ನೋ ಟೆನ್ಷನ್. ವೆನ್ ವಿ ಆರ್ ಅವೇರ್, ವೆನ್ ವಿ ಆರ್ ಅವೇಕ್, ವೆನ್ ವಿ ಆರ್ ಅಲರ್ಟ್, ನೋ ಟೆನ್ಷನ್ ವಾಟ್ಸೋ ಎವರ್. ಇಫ್ ಯು ಲೂಸ್ ಯುವರ್ ಅಟೆನ್ಷನ್ ಯು ಆರ್ ಆಲ್ವೇಸ್ ಇನ್ ಟೆನ್ಷನ್. ದಕ್ಷ, ದಕ್ಷ ಆಗಿರಬೇಕು ಭಕ್ತನು. ಇರ್ಲಿ, ಅದರ ಬಗ್ಗೆ ವಿಚಾರ ಮಾಡುವ. ಉದಾಸೀನ, ಉದಾಸೀನ ಕನ್ನಡದ ಉದಾಸೀನ ಅಲ್ಲ. ಕನ್ನಡದ ಉದಾಸೀನ ಅಂತಂದ್ರೆ ಅಸಡ್ಡೆ ಅಂತ ಅನ್ನುವ ಅರ್ಥ ಬರುತ್ತೆ. ಇದು ಕನ್ನಡದ ಉದಾಸೀನ ಅಲ್ಲ, ಸಂಸ್ಕೃತದ ಉತ್ ಆಸೀನ, ಮೇಲುಗಡೆಗೆ ಕುಳಿತುಕೊಳ್ಳಬೇಕು, ಉತ್ತಮ ವಿಚಾರಗಳನ್ನು ಮಾಡಬೇಕು ಅಂತ ಅರ್ಥ. ಪಕ್ಷಪಾತದಿಂದ ರಹಿತನು ಅನ್ನುವ ಅರ್ಥವೂ ಕೂಡ ಬರುತ್ತೆ. ಗತವ್ಯಥಃ, ದುಃಖರಹಿತನಾಗಿರಬೇಕು. ಯಾವುದೇ ಪ್ರಲಾಪಗಳಿಲ್ಲ, ಸಂತಾಪಗಳಿಲ್ಲ, ವಿಲಾಪಗಳಿಲ್ಲ. ನೋ ಸಾರೋ ವಾಟ್ಸ್ ಎವರ್. ಈ ಅಲೋನ್ ಕ್ಯಾನ್ ಬಿ ಅ ಟ್ರೂ ಭಕ್ತ, ಎ ಟ್ರೂ ಡಿವೋಟಿ. ಗತವ್ಯತಃ, ಯಾವುದೇ ವ್ಯಥೆ ಇರಬಾರದು, ಯಾವುದೇ ಸಂಕಟವಿಲ್ಲ, ಯಾವುದೇ ನೋವಿಲ್ಲ, ಮನಸ್ಸಿನ ದುಃಖ ಇಲ್ಲ, ದುಃಖರಹಿತನಾಗಿದ್ದಾನೆ. ಮತ್ತೊಂದು ಆದರ್ಶ ನೋಡಿ, ಸರ್ವಾರಂಭ ಪರಿತ್ಯಾಗಿ, ಎಲ್ಲ ಕ್ರಿಯೆಗಳ ಕರ್ತೃತ್ವದ ತ್ಯಾಗಿ ಆ ಭಕ್ತನು. ಸರ್ವಾರಂಭ ಪರಿತ್ಯಾಗಿ. ಸರ್ವಾರಂಭ ಪರಿತ್ಯಾಗಿ ಅಂತಂದ್ರೆ ಯಾವುದನ್ನು ಆರಂಭ ಮಾಡುವುದಿಲ್ಲ ಅಂತ ಅರ್ಥ ಅಲ್ಲ. ಸರ್ವ ಆರಂಭ, ಆರಂಭ ಅಂದ್ರೆ ಕರ್ಮ ಅಂತ ಅರ್ಥ. ಯಾವುದೇ ಕರ್ಮಗಳನ್ನು ತಾನು ಕರ್ತೃತ್ವದಿಂದ ಮಾಡುವುದಿಲ್ಲ. ಮಾಡ್ತಾ ಇದ್ದಾನೆ ಯಾಕೆ? ಅವನ ಜವಾಬ್ದಾರಿ, ಅವನ ಒಂದು ಕರ್ತವ್ಯ, ಅವನ ಒಂದು ಪ್ರಕೃತಿ. ಮಾಡ್ತಾ ಇದ್ದೇನೆ, ಮಾಡಲೇಬೇಕು, ಮಾಡ್ತಾನೆ. ಆದರೆ ನಾನು ಮಾಡ್ತಾ ಇದ್ದೇನೆ ಅನ್ನುವ ಕರ್ತೃತ್ವ ಭಾವನೆ ಇಲ್ಲ. ಭಗವಂತ ಮಾಡಿಸ್ತಾ ಇದ್ದಾನೆ, ಇದು ಅವನ ಭಾವನೆ. ಇದು ಸರ್ವಾರಂಭ ಪರಿತ್ಯಾಗಿ. ಈಗ ನೋಡಿ, ಇಲ್ಲಿ ಉಪನ್ಯಾಸ ಮಾಡ್ತಾ ಇದ್ದೇವೆ ನಾವು. ನಾನು ಮಾಡ್ತಾ ಇದ್ದೀನೇನು? ಇಲ್ಲ. ಗುರುಗಳು ನಮ್ಮ ಮುಖಾಂತರ ಆ ಭಗವಂತನ ಶಕ್ತಿಯನ್ನು ತೋರ್ಪಡಿಸಿಕೊಳ್ಳುತ್ತಿದ್ದಾರೆ.
ನಾನು ಸಂಪೂರ್ಣ ಶೂನ್ಯ. ನಾನು ಗುರುಗಳಿಗೆ ಶರಣು ಶರಣಾರ್ಥಿಗಳು. ವಿಚಾರ ಮಾಡಿ. ಸಹ ಮದ್ಭಕ್ತ ಮೇ ಪ್ರಿಯ. ಅಂತಹ ನನ್ನ ಭಕ್ತನು ನನಗೆ ಅತ್ಯಂತ ಪ್ರಿಯನಾಗಿದ್ದಾನೆ ಎನ್ನುವುದು ಭಗವಂತನ ನಲ್ನುಡಿ. ಒಳ್ಳೆದು. ಇಲ್ಲಿ ಶುಚಿಹಿ ಅನ್ನುವ ಪದದಲ್ಲಿ ಈ 16ನೇ ಶ್ಲೋಕದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ, ಕೆಳಗಡೆ ಕಂಸದಲ್ಲಿ ಕೆಳಗಡೆ ಫುಟ್ ನೋಟ್ ಅಲ್ಲಿ ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ. ಭಗವದ್ಗೀತೆ 13ನೇ ಅಧ್ಯಾಯ ಅಂದ್ರೆ ಮುಂದಿನ ಅಧ್ಯಾಯ, ನಾವು ಕೂಡ ಇನ್ನು ಅಧ್ಯಯನ ಮಾಡಬೇಕಾಗಿದೆ. ಆ 13ನೇ ಅಧ್ಯಾಯದ 7ನೇ ಶ್ಲೋಕದಲ್ಲೂ ಕೂಡ ಈ ಶುಚಿಹಿ ಅನ್ನುವ ಪದ ಬರುತ್ತೆ. ಆದರೆ ಅಲ್ಲಿ ಬಳಸಿರುವ ಪದ ಶೌಚಂ. ಅದು ಶ್ಲೋಕ ಏನಿದೆ ನೋಡ್ಬಿಡೋಣ. 13ನೇ ಅಧ್ಯಾಯದ 7ನೆಯ ಶ್ಲೋಕ. ಹಾ, ಬಹಳ ಚಂದ ಇದೆ. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ. ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಅಲ್ಲೂ ಕೂಡ ಆ ಜ್ಞಾನಿಯ ಲಕ್ಷಣಗಳನ್ನು ಹೇಳುವಾಗ ಅನೇಕ ಆದರ್ಶ ಗುಣಗಳನ್ನು ತಿಳಿಸ್ತಾ ಇದ್ದಾನೆ ಪರಮಾತ್ಮ. ಇಲ್ಲಿ ಭಕ್ತನ ಲಕ್ಷಣಗಳು, ಅಲ್ಲಿ ಜ್ಞಾನಿಯ ಲಕ್ಷಣಗಳು ಬೇರೆ ಬೇರೆ ಏನಲ್ಲ. ಭಕ್ತನೇ ಜ್ಞಾನಿ, ಜ್ಞಾನವಂತ ಜ್ಞಾನಿ ಯಾರೋ ಆತನೇ ಭಕ್ತ. ಬೇರೆ ಬೇರೆಲ್ಲ ಇಬ್ರುವೆ. ಯಾರಲ್ಲಿ ಭಕ್ತಿ ಇದೆಯೋ ಅವರೇ ಜ್ಞಾನವನ್ನು ಸಂಪಾದಿಸಿಕೊಳ್ಳಲು ಸಾಧ್ಯ. ಯಾರು ಜ್ಞಾನಿಯೋ ಅವನು ಭಕ್ತನಾಗಿರಲೇಬೇಕು. ವಿಚಾರ ಮಾಡಿ. ಆಗ 13ನೇ ಶ್ಲೋಕದಲ್ಲಿ 13ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕದಲ್ಲಿ ಯಾವ ಶೌಚಂ ಅಮಾನಿತ್ವ ಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನ ಶೌಚಂ. ಹಾಗಾದ್ರ ಬಗ್ಗೆ ಇನ್ನೂ ಕೂಡ ಬೇರೆ ಆಯಾಮದಲ್ಲಿ ವಿಚಾರ ಮಾಡೋಣ. ಈಗ ಒಂದು ಆಯಾಮದಲ್ಲಿ ಅದರ ವಿಸ್ತರಣೆಯನ್ನು ಮಾಡೋಣ. ಮತ್ತೊಮ್ಮೆ ಇಲ್ಲಿ ಸರ್ವ ಆರಂಭ ಪರಿತ್ಯಾಗಿ ಅಂತ ಇದೆ, ಹೌದಲ್ಲ? ಅದಕ್ಕೆ ಇಲ್ಲಿ ಫುಟ್ ನೋಟಲ್ಲಿ ಕೊಟ್ಟಿದ್ದಾರೆ, ಎಲ್ಲಾ ಕ್ರಿಯೆಗಳ ಕರ್ತೃತ್ವದ ತ್ಯಾಗಿಯಾದ ಭಕ್ತನು ನನಗೆ ಪ್ರಿಯನು. ಏನದು ಸರ್ವಾರಂಭ ಪರಿತ್ಯಾಗಿ ಅಂದ್ರೆ? ಅರ್ಥಾತ್ ಕಾಯೇನ ವಾಚ ಮನಸ, ಕಾಯೇನ ಶರೀರದಿಂದ, ಮನಸ ಮನಸ್ಸಿನಿಂದ, ವಾಚ ಮಾತಿನಿಂದ, ಬೈ ಥಾಟ್ ವರ್ಡ್ ಅಂಡ್ ಡೀಡ್, ಪ್ರಾರಬ್ಧದಿಂದಾಗುವ ಎಲ್ಲ ಸ್ವಾಭಾವಿಕ ಕರ್ಮಗಳಲ್ಲಿ ಕರ್ತೃತ್ವದ ಅಭಿಮಾನವನ್ನು ತ್ಯಜಿಸಿದವನು ಸರ್ವಾರಂಭ ಪರಿತ್ಯಾಗಿ. ಇಷ್ಟು ಆದರ್ಶಗಳನ್ನು ಯಾರು ಇಟ್ಕೊಂಡಿರ್ತಾನೆ ಅವನು ಮಾತ್ರ ಭಕ್ತನು ಎಂದು ಎನಿಸಿಕೊಳ್ಳಲು ಸಾಧ್ಯ. ಅಂತಹ ಭಕ್ತರು ಮಾತ್ರ ಭಗವಂತನಿಗೆ ಪ್ರಿಯರು. ತಾತ್ಪರ್ಯ ನೋಡಿ. ಯಾವುದೇ ಅಪೇಕ್ಷೆ ಇಲ್ಲದಿರುವ ಅಂತರ್ಬಾಹ್ಯ ಶುದ್ಧನು, ಚತುರ, ತಟಸ್ಥ ಮತ್ತು ದುಃಖ ಮುಕ್ತ, ಯಾವುದೇ ಕರ್ತೃತ್ವದ ಅಭಿಮಾನವನ್ನು ಇಟ್ಟುಕೊಳ್ಳದ ನನ್ನ ಭಕ್ತನು ನನಗೆ ಪ್ರಿಯನು. ಎಷ್ಟು ಚಂದ ಇದೆಯಲ್ಲ? ಆಚಾರ್ಯ ಶಂಕರರ ಭಾಷ್ಯವನ್ನು ನೋಡಿ ಇದರ ವಿಸ್ತಾರದ ವರ್ಣನೆಯನ್ನು ಗಮನಿಸೋಣ. ಆಚಾರ್ಯ ಶಂಕರರು ಭಾಷ್ಯದಲ್ಲಿ ಬರೀತಾರೆ, ಅನಪೇಕ್ಷ ಅನಪೇಕ್ಷ ದೇಹೇಂದ್ರಿಯ ವಿಷಯ ಸಂಬಂಧಾದಿಷು ದೇಹೇಂದ್ರಿಯ ವಿಷಯ ಸಂಬಂಧಾದಿಷು ಅಪೇಕ್ಷಾ ವಿಷಯೇಷು ಅನಪೇಕ್ಷ ನಿಸ್ಪೃಹ ಶುಚಿ ಬಾಹ್ಯೇನ ಅಭ್ಯಂತರೇಣ ಚ ಶೌಚೇನ ಸಂಪನ್ನ. ಎಷ್ಟು ಚೆನ್ನಾಗಿದೆ ನೋಡಿ. ಮುಂದೆ ದಕ್ಷ. ದಕ್ಷ ಅಂದ್ರೇನು? ಪ್ರತ್ಯುತ್ಪನ್ನೇಷು ಕಾರ್ಯೇಷು ಸದ್ಯ ಯಥಾವತ್ ಪ್ರತಿಪತ್ತುಂ ಸಮರ್ಥ. ಉದಾಸೀನ ಈ ಪದದ ಅರ್ಥ ಏನು? ನ ಕಸ್ಯಚಿತ್ ಮಿತ್ರಾದೇಹ ಪಕ್ಷಂ ಭಜತೆ ಯಃ ಸಹ ಉದಾಸೀನಃ ಯತಿಃ. ಗತವ್ಯಥಃ. ಗತವ್ಯಥಃ ಅಂದ್ರೆ ಅರ್ಥ ಏನು? ಗತಭಯ. ನಿರ್ಭಯನು ಆತನು, ಗತಭಯ. ಸರ್ವಾರಂಭ ಪರಿತ್ಯಾಗಿ ಈ ಪದದ ಅರ್ಥ ಏನು? ಆರಭ್ಯಂತೆ ಇತಿ ಆರಂಭಾ ಇಹ
ಅಮುತ್ರ ಫಲಭೋಗಾರ್ಥಾನಿ ಕಾಮಹೇತೂನಿ ಕರ್ಮಾಣಿ ಸರ್ವಾರಂಭಾ ತ್ರಾ ತಾನ್ ಪರಿತ್ಯಕ್ತುಂ ಶೀಲಂ ಅಸ್ಯ ಇತಿ ಸರ್ವಾರಂಭ ಪರಿತ್ಯಾಗಿ. ನೋಡಿ ಎಷ್ಟು ಚೆನ್ನಾಗಿ ಅದರ ವರ್ಣನೆಯನ್ನು, ಆ ಪದದ ವಿಸ್ತರತೆಯನ್ನು ಎಷ್ಟು ಸ್ಪಷ್ಟವಾಗಿ ಮಾಡಿದ್ದಾರೆ ಶ್ರೀ ಆದಿಶಂಕರಾಚಾರ್ಯರು. ಯೋ ಮದ್ಭಕ್ತ ಸಮೇ ಪ್ರಿಯ. ಒಂದೊಂದಾಗಿ ನೋಡೋಣ. ಭಾಷ್ಯಾರ್ಥ. ಅನಪೇಕ್ಷನು ದೇಹ ಇಂದ್ರಿಯ ವಿಷಯಗಳು ಇವುಗಳ ಸಂಬಂಧವೇ ಮುಂತಾದ ಬೇಕೆಂಬ ಬುದ್ಧಿಗೆ ವಿಷಯವಾದವುಗಳಲ್ಲಿ ಅಪೇಕ್ಷೆ ಇಲ್ಲದವನು. ಅರ್ಥ ಏನು? ದೇಹವು ಹೀಗೆಯೇ ಇರಬೇಕು, ಇಷ್ಟು ಕಾಲವೇ ಬದುಕಿರಬೇಕು ಎಂದು ಮುಂತಾಗಿ ಹವಣಿಸದೇ ಇರುವವನು ಅನಪೇಕ್ಷ. ಸಾಮಾನ್ಯವಾಗಿ ನಾವು ಈ ದೇಹದ ಬಗ್ಗೆ ತುಂಬಾ ಮೋಹ ಇಟ್ಕೊಂಡ್ಬಿಟ್ಟಿರ್ತೇವೆ. ತುಂಬಾ ಮೋಹ. ಎಷ್ಟು ಮೋಹ ಅಂತಂದ್ರೆ ಎಲ್ಲಿ ದೇಹ ಬಿದ್ದೋಗುತ್ತೋ ಅನ್ನುವ ಆತಂಕ ಸದಾ ಕಾಡ್ತಾ ಇರುತ್ತೆ ನಮಗೆ. ಸದಾ. ಯಾರೇ ಆಗಲಿ, ಯಾವುದೇ ಜೀವಿಯಾಗಿರಲಿ. ಉದಾಹರಣೆಗೆ ಒಂದು ಗೊದ್ದ ಅಥವಾ ಒಂದು ಇರುವೆ ಹೋಗ್ತಾ ಇರುತ್ತೆ ತಿಳ್ಕೊಳ್ಳಿ. ನೀವು ಸುಮ್ಮನೆ ಅದಕ್ಕೇನು ಹಾನಿ ಮಾಡಕ್ಕೋಸ್ಕರವಂತಲ್ಲ, ಸುಮ್ಮನೆ ಅದನ್ನ ಸ್ಪರ್ಶ ಮಾಡಿ ಸಾಕು. ಸ್ವಲ್ಪ ನಿಮ್ಮ ಬೆರಳಿನ ತುದಿ ಆ ಇರುವಿಗೆ ಸ್ಪರ್ಶವಾಗಲಿ, ತಕ್ಷಣ ಪಲಾಯನ ಅಲ್ಲಿಂದ ಚಡಪಡಿಸ್ಕೊಳ್ಳುತ್ತೆ, ಓಡ್ ಹೋಗುತ್ತೆ. ಯಾರವ್ರ ಶತ್ರುಗಳು ನನ್ನನ್ನ ಸಂಹಾರ ಮಾಡಲಿಕ್ಕೆ ಬಂದಿದ್ದಾರೆ, ಓಡ್ ಹೋಗುತ್ತೆ. ಯಾಕೆ ಓಡ್ ಹೋಗ್ಬೇಕದು? ಮುಟ್ಟಿದ್ರೆ ಮುಟ್ಲಿ, ಏನೀಗ? ಆಹಾ, ನಾನು ಬದುಕಬೇಕು, ಶರೀರವನ್ನ ಉಳಿಸಿಕೊಳ್ಳಬೇಕು ಅವಂತ ಯಾರಿಗೆ? ಇರುವೆಗೆ. ವಿಚಾರ ಮಾಡಿ. ಉದಾಹರಣೆಗೆ ಹೇಳಿದ್ದಷ್ಟೇ. ನಾವು ನೀವು ಎಲ್ಲರೂ ಕೂಡ ಇದಕ್ಕೆ ಸಮಾನರು, ಹೌದಲ್ಲ? ಅದಕ್ಕೆ ನೋಡಿ, ಕಾಡಿನಲ್ಲಿ ವಾಸಿಸುವಂತಹ ಪ್ರಾಣಿಗಳಿಗೆ ಮನುಷ್ಯರು ಕಂಡ್ರೆ ಭಯ, ಎಲ್ಲಿ ಏನ್ ಮಾಡ್ಬಿಡ್ತಾರೋ ಅಂತ, ಹೌದಲ್ಲ? ನಾವು ಮನುಷ್ಯರು ಕಾಡನ್ನು ಸರ್ವನಾಶ ಮಾಡಿ ನಾಡನ್ನು ಮಾಡ್ಕೊಂಡ್ಬಿಟ್ಟಿದ್ದೇವೆ. ಆ ಪ್ರಾಣಿಗಳಿಗೆ ಜಾಗವನ್ನೇ ಕೊಟ್ಟಿಲ್ಲ ನಾವು. ಅವ್ರದ ಜಾಗವೆಲ್ಲ ಕಬಳಿಸಿಕೊಂಡ್ಬಿಟ್ಟಿದ್ದೇವೆ ನಾವು, ಹೌದಲ್ಲ? ಅರಣ್ಯಕ್ಕೆ ಸೇರಿದ್ದದು, ನನಗೆ ಸೇರಿದ್ದು. ಅದಕ್ಕೂ ಏನೋ ಲಂಚವನ್ನು ಕೊಟ್ಟು ಆ ಜಾಗವನ್ನು ಕಬಳಿಸಿ ನನ್ನದು ಅಂತ ಮಾಡಿಕೊಂಡು ಅಲ್ಲಿ ಒಂದು ರೆಸಾರ್ಟ್, ಅಲ್ಲೊಂದು ಭವನ. ಯಾಕೆ? ದುಡ್ಡು ಮಾಡ್ಕೊಳ್ಬೇಕು, ಹಣ ಮಾಡ್ಕೊಳ್ಬೇಕು. ಇಲ್ಲ, ಪ್ರಾಣಿಗಳಲ್ಲಿತ್ತಲ್ಲ, ಏನಾಯ್ತು? ಎಲ್ಲ ಇನ್ನೂ ಕೂಡ ಕಾಡಿನ ಒಳಗೊಟ್ಟೋದು. ಯಾಕೆ? ಭಯ. ಮನುಷ್ಯರ ಕೈಲಿ ಸಿಕ್ಕಾಕೊಂಡ್ರೆ ಹೋಯ್ತು, ನಮ್ಮ ಪ್ರಾಣವನ್ನು ತೆಗೆದು ಬಿಡ್ತಾನೆ. ಆ ಪ್ರಾಣಿಗಳಿಗೆ ಆ ಭಯ ಇದೆ. ಮನುಷ್ಯನಿಗೋ ಇನ್ನೂ ಭಯ ಜಾಸ್ತಿ. ನಾನು ಬೇರೆಯವ್ರನ್ನೆಲ್ಲ ಸಾಯಿಸ್ತೀನಿ, ನಾನು ಮಾತ್ರ ಬದುಕಬೇಕು. ವಿಚಾರ ಮಾಡಿ. ಬದುಕಬೇಕೆಂಬ ಹಂಬಲ ಸಹಜ, ಆದರೆ ಶರೀರವನ್ನು ಬಿಡುವಷ್ಟು ನಿರ್ಭಯತ್ವ ನಮಗಿಲ್ಲ, ಹೌದಲ್ಲ? ಹೋದ್ರೆ ಹೋಗ್ಲಿ, ಶರೀರ ಏನೀಗ? ವಯಸ್ಸಾಗಿದೆ, ಹೋಯ್ತು. ಅಥವಾ ವಯಸ್ಸಾಗಿಲ್ಲ, ಕರ್ಮ ಕಳಿತು, ಬಿದ್ದ, ಸತ್ತ. ಅನಪೇಕ್ಷ. ದೇಹ ಹೀಗೇ ಇರಬೇಕು, ಇಷ್ಟು ಬದುಕಬೇಕು. ನಾವು ಯಾರು ಸ್ವಾಮಿ ಇದನ್ನೆಲ್ಲ ಅಳಿಯೋದಿಕ್ಕೆ? ಯಾವುದೇ ಅಪೇಕ್ಷೆ ಇಟ್ಕೊಳ್ಬಾರದು. ಎಷ್ಟು ದಿವಸ ಇರಬೇಕೋ ಅಷ್ಟು ದಿವಸ ದೇಹ ಇರಲಿ, ಯಾವ ಅಪೇಕ್ಷೆಯೂ ನನಗಿಲ್ಲ. ಅಂತಹ ಒಂದು ಆದರ್ಶವನ್ನು, ಗುಣವನ್ನು ಇಟ್ಟುಕೊಂಡಿರುವವನೇ ನನ್ನ ಭಕ್ತನು. ನೋಡಿ, ನನ್ನ ದೇಹ, ಓಹೋಹೋಹೋ, ಏನದಕ್ಕೆ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ನಾನು? ಯಾವ್ದನ್ನ? ಈ ಶರೀರ ನೋಡ್ಕೊಳ್ಳೋದಿಕ್ಕೆ. ವಿಚಾರ ಮಾಡಿ. ಈ ಟಿವಿಗಳಲ್ಲಿ ಅಥವಾ ಈಗೆಲ್ಲ ಮೊಬೈಲೇ ತಾನೆ ಟಿವಿಗಳಲ್ಲಿ ಅಥವಾ ಮೊಬೈಲಲ್ಲಿ ಯಾವುದೋ ಸಿನಿಮಾವೋ ಡ್ರಾಮಾವೋ ನೋಡ್ತಾ ಇರ್ತಾರೆ, ಸೀರಿಯಲ್ ನೋಡ್ತಾ ಇರ್ತಾರೆ. ಮಧ್ಯದಲ್ಲಿ ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟ್ ಬರ್ತಾ ಇರತ್ತೆ. ಜಾಹೀರಾತುಗಳನ್ನು ಗಮನಿಸಿ ಎಲ್ಲರೂ ಕೂಡ ಹೇಳಿಕೊಡೋದು, ದೇಹವನ್ನ ಹೇಗೆ ಇಟ್ಕೊಳ್ಳಿ, ದೇಹಕ್ಕೆ ಈ ತಿನ್ನಿ, ದೇಹಕ್ಕೆ ಇದನ್ನ ಮಾಡಿ. ದೇಹದ ಬಗ್ಗೆನೇ ಹೇಳ್ತಾ ಇರ್ತಾರ ಅವರು. ಇನ್ನೂ ಕೂಡ ಸೌಂದರ್ಯವರ್ಧಕ, ಇನ್ನೂ ಕೂಡ ಸುಂದರವಾಗಿ ಕಾಣ್ತೀರಿ, ಹಲ್ಲನ್ನು ಚೆನ್ನಾಗಿ ಮಾಡ್ಕೊಳ್ಳಿ, ಕಣ್ಣನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಕಿವಿ ತೊಳ್ಕೊಳ್ಳಿ, ಕೂದಲಿಟ್ಕೊಳ್ಳಿ, ಎಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದು. ಆ ಜಾಹೀರಾತುಗಳನ್ನು ನೋಡುವಾಗ ನಾವು ಅಂದ್ಕೊಳ್ತೇವೆ ಮನಸ್ಸಿನಲ್ಲಿ, ಆಹಾ,
ಎಷ್ಟು ಚೆನ್ನಾಗಿ ಆ ಮೂರ್ಖತ್ವವನ್ನು ಪ್ರಕಟಪಡಿಸ್ತಾರಲ್ಲ. ನಾವು ದೇಹವೇ ಅಲ್ಲ, ಆದ್ರೆ ದೇಹದ ಸೌಂದರ್ಯಕ್ಕೆ ಎಷ್ಟು ಖರ್ಚು ಮಾಡ್ತೀವಿ ಸ್ವಾಮಿ. ನಾವು ಎಷ್ಟು ಖರ್ಚು ಮಾಡ್ತೀವಿ ಹೇಳಿ. ನಿಮ್ಗೊಬ್ಬನ ಉದಾಹರಣೆ ಹೇಳ್ತೀನಿ ಕೇಳಿ. ಆತನ ಹೆಸರು ಪಾಪ್ ಸಿಂಗರ್, ಅವನು ಪಾಪ್ ಸಿಂಗರ್, ಜಗದ್ವಿಖ್ಯಾತ. ಈಗ ಇಲ್ಲ, ಅವನು ಕಾಲವಾಗಿದ್ದಾನೆ. ಅವನ ಹೆಸರು ಮೈಕಲ್ ಜಾಕ್ಸನ್. ಮೈಕಲ್ ಜಾಕ್ಸನ್ ಎಂತಹ ನರ್ತನ, ಎಂತಹ ಹಾಡುಗಾರಿಕೆ, ಎಲ್ಲರೂ ಕೊಂಡಾಡ್ತಾ ಇದ್ರು ಅವನನ್ನ. ಅವನ ಹುಡುಗನ ಚಿತ್ರ ನೋಡಿದೀರ ನೀವು? ಬಾಲಕನಿರುವಾಗ ಹೇಗಿದ್ದ ಮೈಕಲ್ ಜಾಕ್ಸನ್? ಹಿ ವಾಸ್ ಬ್ಲ್ಯಾಕ್ ಬಾಯ್, ತಿಳ್ಕೊಳ್ಳಿ. ಆದ್ರೆ ಏನ್ ಮಾಡ್ದ ಅವನು? ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡ, ಕೋಟಿ ಕೋಟಿ ಖರ್ಚು ಮಾಡ್ದ. ಯಾವುದಕ್ಕೆ? ಶರೀರಕ್ಕೆ. ಯಾಕೆ? ದೇಹ ಹೀಗೇ ಇರಬೇಕು. ಹಾಗೂ ಬಿಳುಪಾದ ಅವನು, ಕಪ್ಪಾಗಿದ್ದ ಮನುಷ್ಯ, ಬಿಳುಪಾದ, ನರ್ತನ ಮಾಡ್ತಾ ಇದ್ದ, ಕೋಟಿ ಕೋಟಿ ಗಳಿಸಿದ, ದೇಶ ದೇಶ ಸಂಚಾರ ಮಾಡ್ದ. ಆದರೆ ಆ ದೇಹಕ್ಕೆ ಮಾರು ಹೋಗಿ ತನ್ನ ಅವಸಾನವನ್ನು ಕಂಡುಕೊಂಡ. ಹೌದಲ್ಲ? ಅತಿಯಾಗಿ ಔಷಧಿಯ ಸೇವನೆ. ಯಾಕೆ? ನಾನು ಇನ್ನೂ ಕೂಡ ಬದುಕಬೇಕು, ಇನ್ನೂ ಕೂಡ ಬದುಕಬೇಕು, ಇನ್ನೂ ಕೂಡ ಹಣ ಸಂಪಾದನೆ ಮಾಡಬೇಕು. ಅನಪೇಕ್ಷ. ಹೇ ಭಗವಂತ, ನೀನಿಟ್ಟಾಗಿರ್ತೀನ. ಅವನು ಇದ್ದಾಗೆ ಇರಬೇಕು, ಕೊಟ್ಟಿದ್ದು ತಿನ್ನಬೇಕು, ಪರಶಿವನು ಕರೆದಾಗ ನಡಿಬೇಕು. ಹೌದಲ್ಲ? ಯಾವ್ದೊಂದು ಹಾಡಿದೆ, ವಿಚಾರ ಮಾಡಿ. ನಾವು ಅಪೇಕ್ಷರು, ಅನಪೇಕ್ಷ ಅಲ್ಲ, ಅಪೇಕ್ಷ. ಉಲ್ಟಾ, ನಮ್ದು ಎಕ್ಸಾಕ್ಟ್ಲಿ ಉಲ್ಟಾ. ಸ್ವಾಮೀಜಿ ಅದ ಎಕ್ಸ್ಪೆಕ್ಟ್ ಮಾಡ್ಲೇಬೇಕಾಗತ್ತೆ ಸ್ವಾಮೀಜಿ, ಹಾಗಲ್ಲ. ಅನಪೇಕ್ಷ ಅಂತ ಸುಮ್ಮನೆ ಇರಕ್ಕಾಗಲ್ಲ ನಾವು. ಆಹಾ, ಅನಪೇಕ್ಷ. ಯಾವುದನ್ನು ಅಪೇಕ್ಷಿಸಬಾರದು. ದೇಹ ಹೀಗೇ ಇರಬೇಕು, ಇಲ್ಲ, ದೇಹ ಹಾಗೆ ಇರೋದಿಲ್ಲ, ಖಂಡಿತ ಇರೋದಿಲ್ಲ. ಯಾಕೆ? ದೇಹದ ಗುಣವೇ ಹಾಗೆ. ಇವತ್ತಿದ್ದ ಹಾಗೆ ನಾಳೆ ಇರುವುದಿಲ್ಲ. ವಿಚಾರ ಮಾಡಿ. ಇವಾಗೇನೋ ನಾವು ಹಾಡ್ತಾ ಇದ್ದೇವೆ, ಮಾತಾಡ್ತಾ ಇದ್ದೇವೆ. ಇನ್ನು 10 ವರ್ಷ ನಂತರ ಇದೇ ರೀತಿ ಮಾತಾಡ್ಲಿಕ್ಕಾಗತ್ತೇನು? ಇದೇ ರೀತಿ ಹಾಡಕ್ಕಾಗತ್ತೇನು? ಆಹಾ, ಸಾಧ್ಯವೇ ಇಲ್ಲ. ಮಾರ್ಪಾಡಾಗ್ಬಿಡುತ್ತೆ. ವಿಚಾರ ಮಾಡಿ. ಆಗ್ಲಿ, ಹೇ ಭಗವಂತ, ನೀನಿಟ್ಟ ಹಾಗೆ ಇರ್ತೀನಪ್ಪ. ಅವನು ಭಕ್ತ. ದೇಹ ಹೀಗೆ ಇರಬೇಕು, ನಾನು ಇಷ್ಟು ಕಾಲ ಬದುಕಬೇಕು ಅಂತ ಹೇಳುವವನು ಭಕ್ತನಲ್ಲ. ಆದ್ದರಿಂದ ಅನಪೇಕ್ಷ, ಉತ್ತಮವಾದಂತಹ ಆದರ್ಶ, ಉತ್ತಮವಾದಂತಹ ಗುಣ. ಇದನ್ನು ಅಳವಡಿಸಿಕೊಳ್ಳೋಣ, ಭಗವಂತನಿಗೆ ಪ್ರಿಯರಾಗೋಣ. ಮುಂದಿನ ಪದ ನೋಡಿ. ಹಾ, ಇದು ಬಹಳ ಬಹಳ ಮುಖ್ಯವಾದಂತಹ ಪದ. ಅದಕ್ಕೆ ಆಚಾರ್ಯ ಶಂಕರ್ ಹೇಳಿದ್ರು, ಅನಪೇಕ್ಷ ಅಂದ್ರೆ ನಿಸ್ಪೃಹ, ಯಾವುದನ್ನು ಅಂಟಿಸಿಕೊಳ್ಳಬಾರದು. ದೇಹ, ಇಂದ್ರಿಯ, ವಿಷಯಗಳು ಇವುಗಳ ಸಂಬಂಧವೇ ಮುಂತಾದ ಬೇಕೆಂಬ ಬುದ್ಧಿಗೆ ವಿಷಯವಾದವುಗಳಲ್ಲಿ ಅಪೇಕ್ಷೆ ಇಲ್ಲದವನೇ ಅನಪೇಕ್ಷ ಎಂದರೆ. ನಿಸ್ಪೃಹ ಅಂತಂದ್ರೆ ಯಾವ ಆಶೆಯೂ ಇಲ್ಲದವನು. ಆಸೆಯೇ ದುಃಖಕ್ಕೆ ಮೂಲ. ಡಿಸೈರ್ ಈಸ್ ದಿ ಕಾಸ್ ಫಾರ್ ಟ್ರಬಲ್. ಇದರ ಬಗ್ಗೆ ನಾವಾಗಲೇ ಬಹಳ ಸಲ ಕೇಳಿದ್ದೇವೆ. ಅಂತಹ ಅನಪೇಕ್ಷ ಆತನೇ ಭಕ್ತನು. ಮುಂದಿನ ಪದ ಬಹಳ ಚೆನ್ನಾಗಿದೆ, ಶುಚಿ. ಶುಚಿಯು ಎಂದರೆ ಹೊರಗಿನ ಮತ್ತು ಒಳಗಿನ ಶೌಚದಿಂದ ಕೂಡಿಕೊಂಡಿರುವವನು. ಈಗ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಬೇಕಾಗಿದೆ. ಯಾಕೆಂದ್ರೆ ಶರೀರವನ್ನು ಚೊಕ್ಕಟವಾಗಿಟ್ಟುಕೊಳ್ಳುವುದು ಹೊರಗಿನ ಶೌಚವು. ಹೌದಲ್ಲ? ಶರೀರಕ್ಕೆ ಶಾಂಪೂ, ಸೋಪು, ಡಿಯೋಡರೆಂಟು, ಪರ್ಫ್ಯೂಮ್ ಇದೆಲ್ಲ ಹಾಕೊಳ್ತಾರೆ. ಆಗ್ಲಿ, ಹಾಕೊಳ್ಳಿ. ಇದು ಶರೀರದ ಹೊರಗಿನ ಶುಚಿತ್ವ. ಈಗ ಮನಸ್ಸನ್ನು ನಿರ್ಮಲವಾಗಿಟ್ಟುಕೊಳ್ಳುವುದು ಒಳಗಿನ ಶುಚಿತ್ವ, ಒಳಗಿನ ಶೌಚ. ಯಾವುದು? ಮನಸ್ಸು ಪವಿತ್ರವಾಗಿ ಪವಿತ್ರವಾಗಿ ಇಟ್ಟುಕೊಳ್ಳುವಿಕೆ. ಹೌದಲ್ಲ? ಹೊರಗಿನ ಶೌಚ ಎಂದರೆ ಶರೀರವನ್ನು ಪವಿತ್ರವಾಗಿಟ್ಕೊಳ್ಳುವುದು, ಶುದ್ಧವಾಗಿಟ್ಕೊಳ್ಳುವುದು, ಅದು ಹೊರಗಿನ ಶೌಚ. ಮನಸ್ಸನ್ನು ನಿರ್ಮಲ ಪವಿತ್ರವಾಗಿ ಇಟ್ಟುಕೊಳ್ಳುವುದು ಒಳಗಿನ ಶೌಚ.
ಈ ಹೊರಗೆ ಮತ್ತು ಒಳಗೆ ಇದೇನಿದು ಈ ಶುಚಿತ್ವದ ಮರ್ಮ, ಈ ಶೌಚದ ಬಗ್ಗೆ, ಶುಚಿತ್ವದ ಬಗ್ಗೆಯೇ ವಿಸ್ತಾರವಾಗಿ ಚರ್ಚೆ ಮಾಡುವ ಮುಂದಿನ ವಾರ. ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.